ಯಾದಗಿರಿ ಜಿಲ್ಲೆಯ ನೂತನ ತಾಲೂಕು ಘಟಕ ಬಣಗಾರ ಸಿಂಪಿ ಸಮಾಜದ ಪದಾಧಿಕಾರಿಗಳ ಆಯ್ಕೆ. ರಾಜ್ಯ ಮಟ್ಟದಲ್ಲಿ ಬಣಗಾರ ಸಿಂಪಿ ಸಮಾಜ ಸಂಘಟನೆಯ ಮುಖ್ಯ ಗುರಿ ವಸಂತ್ ಕುಮಾರ್ ಬಣಗಾರ್ ಸುರಪುರ. ಯಾದಗಿರಿ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಸಂಘಟನಾ ಶಕ್ತಿ ಇರುತ್ತದೆ ಮತ್ತು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು. ಸಮಾಜದ ಅಭಿವೃದ್ಧಿಗೆ ಎಲ್ಲಾ ಬಾಂಧವರು ಕೈಜೋಡಿಸಬೇಕೆಂದು ಜಿಲ್ಲಾ, ತಾಲೂಕು ಮತ್ತು ಹಳ್ಳಿಗಳಲ್ಲಿಯೂ ನಮ್ಮ ಬಣಗಾರ ಸಿಂಪಿ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಇರುವರು. ಅವರನ್ನು ಗುರುತಿಸಿ ಸಮಾಜದೊಂದಿಗೆ ಒಗ್ಗಟ್ಟಾಗಿ ರಾಜ್ಯ ಮಟ್ಟದಲ್ಲಿ ಒಂದು ಸದೃಢ ಬಣಗಾರ ಸಿಂಪಿ ಸಮಾಜವನ್ನು ಕಟ್ಟೋಣ ಮತ್ತು ಸರ್ಕಾರದ ವಿವಿಧ ಸರ್ಕಾರ ಸೌಲಭ್ಯಗಳನ್ನು ನಮ್ಮ ಸಮಾಜಕ್ಕೆ ಕಲ್ಪಿಸಿಕೊಡೋಣ. ಸಮಾಜದ ಅಭಿವೃದ್ಧಿಗೆ ಎಲ್ಲರೂ ಶ್ರಮ ಪಡೋಣ. ನಮ್ಮ ಸಮಾಜದ ಐತಿಹಾಸಿಕ ದೇವಸ್ಥಾನ ಸುಕ್ಷೇತ್ರ ನವಲಿ ಶ್ರೀ ಜಡೇಜ ಶಂಕರಲಿಂಗ ದೇವಸ್ಥಾನದಲ್ಲಿ ಪ್ರತಿ ಅಮಾವಾಸ್ಯೆಯಂದು ವಿಶೇಷ ಕಾರ್ಯಕ್ರಮಗಳನ್ನು ದಾಸೋಹ ಸಂಘಟರಿಂದ ಹಮ್ಮಿಕೊಳ್ಳಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜ ಬಾಂಧವರು ಆಗಮಿಸಿ ಸಮಾಜದ ದೇವಸ್ಥಾನದ ಅಭಿವೃದ್ಧಿಗೆ ಕೈಜೋಡಿಸೋಣ. ಈ ಸಂದರ್ಭದಲ್ಲಿ ನೂತನವಾಗಿ ಯಾದಗಿರಿ ಬಣಗಾರ ಸಿಂಪಿ ಸಮಾಜದ ತಾಲೂಕು ಘಟಕವನ್ನು ರಚನೆ ಮಾಡಲಾಯಿತು. ಎಲ್ಲ ನೂತನ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು. ವಸಂತ್ ಕುಮಾರ್ ಬಣಗಾರ್ ಸುರಪುರ. ರಾಜ್ಯ ಮಟ್ಟದ ಬಣಗಾರ್ ಸಿಂಪಿ ಸಮಾಜದ ಯುವ ಮುಖಂಡರು ಮತ್ತು ಸುಕ್ಷೇತ್ರ ನವಲಿ ಶ್ರೀ ಜಡೆಯ ಶಂಕರಲಿಂಗ ದಾಸೋಹ ಸಂಘಟಕರು ಹೇಳಿದರು. ಸಮಾಜದ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿಯೂ ಎಲ್ಲ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನೂತನವಾದ ಸಮಾಜ ಸಂಘಟನೆಯಾಗಿದ್ದು ತುಂಬಾ ಸಂತೋಷವಾಯಿತು. ಇನ್ನೂ ಹೆಚ್ಚಿನ ಸಂಖ್ಯೆ ಸಮಾಜದ ಅಭಿವೃದ್ಧಿ ಪಡಿಸೋಣ. ಎಲ್ಲರೂ ಕೈಜೋಡಿಸಿ ಸಮಾಜದ ನಮ್ಮ ನೂತನ ಯಾದಗಿರಿ ತಾಲೂಕು ಘಟಕವನ್ನು ರಾಜ್ಯ ಮಟ್ಟದಲ್ಲಿ ಗುರುತಿಸುವಂತೆ ಎಲ್ಲರೂ ಸಮಾಜ ಬಾಂಧವರು ಒಗ್ಗಟ್ಟಾಗಿ ಮಾಡೋಣ. ಸಮಾಜ ಸೇವೆ ಮಾಡೋಣ. ನಮ್ಮ ನೂತನ ಬಣಗಾರ ಸಿಂಪಿ ಸಮಾಜದ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಪಂಚಾಯಿತಿ ಗುರುಮಿಟ್ಕಲ್ ಯಾದಗಿರಿ ಜಿಲ್ಲಾ ಬಣಗಾರ ಸಿಂಪಿ ಸಮಾಜದ ಕಾರ್ಯದರ್ಶಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ನಗರದ ನಮ್ಮ ಸಮಾಜ ಬಾಂಧವರು ಹಿಂದೂ ಸಮ್ಮೇಳನ ಆಯೋಜನಾ ಸಮಿತಿ ಯಾದಗಿರಿ ವತಿಯಿಂದ ವಿರಾಟ್ ಹಿಂದೂ ಸಮ್ಮೇಳನ ಭವ್ಯ ಶುಭಯಾತ್ರೆ ಶನಿವಾರ ಮೈಲಾಪುರ್ ಆಗಮಿಸಿ ಹನುಮನ ದೇವಾಲಯದಿಂದ ಪ್ರಾರಂಭದಿಂದ ಅದ್ಧೂರಿಯಿಂದ ಶುಭಯಾತ್ರೆ ಜರುಗಿತು. ಸದರಿ ಶುಭಯಾತ್ರೆಯಲ್ಲಿ ಬಣಗಾರ ಸಮಾಜದ ಕುಲಗುರುಗಳು ಆದ ಶರಣ ಶ್ರೀಶಂಕರ ದಾಸಿಮಯ್ಯನವರ ಫೋಟೋದೊಂದಿಗೆ ಬಣಗಾರ ಸಿಂಪಿ ಸಮಾಜ ಪಾಲ್ಗೊಳ್ಳಲಾಯಿತು. ಸದರಿ ಶುಭಯಾತ್ರೆಯಲ್ಲಿ ಭಕ್ತಾದಿಗಳಿಗೆ ಬಾಳೆಹಣ್ಣು ಮತ್ತು ನೀರಿನ ಬಾಟಲ್ ವಿತರಿಸಲಾಯಿತು. ಯಾದಗಿರಿ ತಾಲೂಕು ಬಣಗಾರ ಸಿಂಪಿ ಸಮಾಜ ಘಟಕ ನೂತನವಾಗಿ ಸ್ಥಾಪಿಸಲಾಯಿತು. ಪದಾಧಿಕಾರಿಗಳು ಅಮರೇಶ್ ರಂಗಪೇಟೆ ಅವಿರೋಧವಾಗಿ ತಾಲೂಕು ಘಟಕದ ಅಧ್ಯಕ್ಷರ ಆಯ್ಕೆ ಮಾಡಲಾಯಿತು. ಗೌರವಾಧ್ಯಕ್ಷರು ಚಂದ್ರಕಾಂತ್ ಕೆ ಸಿಂಪಿ, ಉಪಾಧ್ಯಕ್ಷರು ಸುನಿಲ್ ಕುಮಾರ್ ಪಿ ಗುರುಮಠಕಲ್, ಕಾರ್ಯದರ್ಶಿ ಶಿವಕುಮಾರ್ ಡಿ ದುದಗಿ, ಖಜಾಂಜಿ ಮಲ್ಲಿಕಾರ್ಜುನ್ ಆರ್ ಸಿಂಪಿಗೇರ್ ಹಾಗೂ ಇತರೆ ಸದಸ್ಯರನ್ನು ಆಯ್ಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಯಾದಗಿರಿ ಜಿಲ್ಲಾ ಬಣಗಾರ ಸಿಂಪಿ ಸಮಾಜದ ಸದಸ್ಯ ಈರಪ್ಪ ಸಿಂಪಿಗೇರ್, ಶರಣಪ್ಪ ಎಂ ಸಿಂಪಿಗೇರ್, ಹತ್ತಿಕುಣಿ ಹಾಗೂ ಯಾದಗಿರಿ ನೂತನ ತಾಲೂಕು ಬಣಗಾರ ಸಿಂಪಿ ಸಮಾಜದ ಅಧ್ಯಕ್ಷ ಶ್ರೀ ಅಮರೇಶ ರಂಗಪೇಟ್, ತಾಲೂಕು ಉಪಾಧ್ಯಕ್ಷರಾದ ಸುನಿಲ್ ಕುಮಾರ್ ಪಿ ಗುರುಮಟ್ಕಲ್, ತಾಲೂಕು ಕಾರ್ಯದರ್ಶಿ ಶಿವಕುಮಾರ್ ಡಿ ದುದಗಿ, ತಾಲೂಕು ಖಜಾಂಚಿ ಮಲ್ಲಿಕಾರ್ಜುನ್ ಆರ್ ಸಿಂಪಿಗೇರ್, ಶ್ರೀ ಸೋಮಶೇಖರ್ ಜೆ ರಂಗಪೇಟ್ ಹಾಗೂ ಇತರೆ ಸದಸ್ಯರು ಶೋಭಾಯಾತ್ರೆಯಲ್ಲಿ ಹಾಜರಿದ್ದರು ಮತ್ತು ಅದ್ಧೂರಿಯಾಗಿ ಸಮಾಜ ಬಾಂಧವರು ಆಚರಿಸಲಾಯಿತು.